ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಅಗೇನ್ ಇವತ್ತು ನಿಮ್ಮೊಂದಿಗೆ ನಾನು ಒಂದು ಟಾಪರ್ನ ಜೊತೆಗಿದ್ದೇನೆ. ಸೊ ನಮ್ಮೊಂದಿಗಿದ್ದಾರೆ ಇವತ್ತು ಮಹೇಶ್ ಹೆಗಡೆ. ಮಹೇಶ್ನ ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಬಿಡ್ತೇನೆ ನೋಡಿ. ಮಹೇಶ್ ಇವನು ಒಂದು ಕನ್ನಡ ಮೀಡಿಯಮ್ ಹೈಸ್ಕೂಲಿಂದ ಬಂದುಬಿಟ್ಟು ಕರ್ನಾಟಕ CET-ನಲ್ಲಿ 206 ರ್ಯಾಂಕನ್ನು ಪಡೆದುಕೊಂಡಂಥವನು. JEE-ನಲ್ಲಿ ಅರೌಂಡ್ 97.1% ಆಗಿತ್ತು ಅವನು. PU2 ಥಿಯರಿ ಮಾರ್ಕ್ಸ್ ಕನ್ಸಿಡರ್ ಮಾಡಿದರೆ PC ಓವರಾಲ್ 586 ಸ್ಕೋರ್ ಮಾಡಿದ ಔಟ್ ಆಫ್ 600. PCMCS ಕೋರ್ ಸಬ್ಜೆಕ್ಟ್ ನೋಡಿದರೆ ಸೊ ಹಿ ಸ್ಕೋರ್ಡ್ 398 ಔಟ್ ಆಫ್ 400. ಸೊ ಅವನಿಗೆ 2 ಮಾರ್ಕ್ಸ್ ಹೋಯಿತು. ಸೊ ದ್ಯಾಟ್ ಈಸ್ ಇನ್ ಫಿಸಿಕ್ಸ್ನಲ್ಲಿ ಹಿ ಗಾಟ್ 98, ಕೆಮಿಸ್ಟ್ರಿ 100, ಮ್ಯಾಥ್ಸ್ 100, ಕಂಪ್ಯೂಟರ್ ಸೈನ್ಸ್ 100. CET-ಗೆ ಬಂದರೆ CET-ನಲ್ಲಿ ಫಿಸಿಕ್ಸ್ನಲ್ಲಿ ಹಿ ಗಾಟ್ 46, ಕೆಮಿಸ್ಟ್ರಿನಲ್ಲಿ ಹಿ ಗಾಟ್ 49, ಮ್ಯಾಥ್ಸ್ನಲ್ಲಿ ಹಿ ಗಾಟ್ 43. ಸೊ ಅರೌಂಡ್ 139 ಆರ್ 140 ಬಂತು ಔಟ್ ಆಫ್ 180. ಸೊ ಮಹೇಶ್, ನಮ್ಮ ಈ ಟಾಪರ್ಸ್ ಈ ಟಾಕಿಗೆ ನಿನಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಮಹೇಶ್, ಏನು ಅನಿಸುತ್ತೆ ಈಗ ನಿನಗೆ ಒಂದು ಸಾಮಾನ್ಯವಾದಂಥ ಒಂದು ಕನ್ನಡ ಮೀಡಿಯಮ್ ಹೈಸ್ಕೂಲಿಂದ ಬಂದು ಸೊ ಈ ಕನ್ನಡ ಮೀಡಿಯಮ್ ಹೇಳುವಂಥ ಒಂದು ಬ್ಯಾರಿಯರ್ ಏನಾದರೂ ಇತ್ತಾ ಅಥವಾ ಮೈಂಡ್ ಸೆಟ್ಟು ಅಯ್ಯೋ ಇದನ್ನು ಇಂಗ್ಲೀಷ್ ಮೀಡಿಯಮ್ ಅಂತ ಇತ್ತಾ ಹಂಗೇನಾದರೂ? ಬ್ಯಾರಿಯರ್ ಅಂತ ಏನಿರಲಿಲ್ಲ. ಓಕೆ. ಯಾಕೆಂತ ಕೇಳಿದರೆ ನಾನು ಎಕ್ಸ್ಟರ್ನಲ್ ಮೆಟೀರಿಯಲ್ಗಳನ್ನ ಓದ್ತಿದ್ದೆ. ಸ್ವಲ್ಪ ಸೈನ್ಸ್ ಸಬ್ಜೆಕ್ಟ್ಸ್ಗಳಲ್ಲಿ ನನಗೆ ಇಂಟ್ರೆಸ್ಟ್ ಇತ್ತು. ಓಕೆ. ಇಂಟರ್ನೆಟ್ನಲ್ಲಿ ಎಲ್ಲ ಸರ್ಚ್ ಮಾಡೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಅಂತ ಬ್ಯಾರಿಯರ್ ಅಂತೇನು ಅನಿಸಿಲ್ಲ. ಸರಿ, ಓಕೆ. ನೆಕ್ಸ್ಟ್ ನೋಡಿದರೆ ಈಗ JEE-ದಲ್ಲಿ 97% ಬಂತು. ಕರ್ನಾಟಕ CET-ನಲ್ಲಿ 206 ರ್ಯಾಂಕಿಂಗ್ ಬಂತು. ಸೊ ಈಗ CET-ನ ಅಥವಾ JEE-ನ ಸೀರಿಯಸ್ ಆಗಿ ತೊಗೊಂಡಿದ್ದು ಯಾವಾಗ? ಓಕೆ, ನಾನೀಗ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬೇಕು ಅಂತ ಈಗ ಅನಿಸಿದ್ದು ಯಾವಾಗ? ಅದು ಎಕ್ಸಾಕ್ಟ್ ಟೈಮ್ ಫ್ರೇಮ್ ನನಗೆ ನೆನಪಿಲ್ಲ. ಓಕೆ. ನನಗೆ ಏನಿತ್ತು ಅಂದರೆ ಒಂದು ಸೈಂಟಿಸ್ಟ್ ಆಗಬೇಕು ಅಥವಾ ಒಂದು ಟಾಪ್ ಇಂಜಿನಿಯರ್ ಆಗಬೇಕು, ಏನಾದರೂ ಒಂದು ಕಂಡುಹಿಡಿಬೇಕಂತಿತ್ತು. ಸರಿ. ಈಗ ಅದಕ್ಕೆ ನಾವು ಈ ಕೆಲವು ಯೂನಿವರ್ಸಿಟಿಗಳು, ಉದಾಹರಣೆಗೆ MIT, ಸ್ಟ್ಯಾನ್ಫೋರ್ಡ್, ಅವೆಲ್ಲ ತುಂಬ ಫೇಮಸ್ ಇವೆ ಸೈನ್ಸ್ ವರ್ಲ್ಡ್ನಲ್ಲಿ. ಆದರೆ ಅಲ್ಲಿ ಹೋಗಲಿಕ್ಕೆ ನಮಗೆ ಇಂಡಿಯಾದ ಒಂದು ಮಿಡ್ಲ್ ಕ್ಲಾಸಿಂದ ಹೋಗಲಿಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ಮತ್ತು ಎಕ್ಸ್ಪೆನ್ಸಸ್ಗಳು ಹಾಗೆ ಇರ್ತವೆ. ಸ್ಕಾಲರ್ಶಿಪ್ ಸಿಕ್ಕಿದ್ರು ಸಹ ಎಕ್ಸ್ಪೆನ್ಸಸ್ಗಳು ಇರ್ತವೆ. ಅದಕ್ಕಾಗಿ ನೆಕ್ಸ್ಟ್ ಚಾಯ್ಸ್ ಅಂದರೆ IIT, NIT-ಗಳು ಅಥವಾ ಟಾಪ್ ಪ್ರೈವೇಟ್ ಕಾಲೇಜುಗಳಾದರೂ ಇರ್ಬೋದು. ಅವುಗಳಿಗೆ ಹೋಗ್ಬೇಕಂತಂದರೆ ನಾವು ಕಷ್ಟಪಡಬೇಕಾಗ್ತದೆ. ಒಂದು ಆದಮೇಲೆ ಎರಡನೇದಂದರೆ ನನಗೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಇಷ್ಟ. SLC-ಯಲ್ಲಿ ಕೂಡ ಎಕ್ಸ್ಟ್ರಾ ಪ್ರಾಬ್ಲಮ್ಗಳನ್ನ ಹುಡುಕ್ತಿದ್ದೆ, ಸಾಲ್ವ್ ಮಾಡ್ತಿದ್ದೆ. ಓಕೆ. ಅದೆಲ್ಲ ಕಾರಣಗಳಿಂದ ಇದನ್ನು ಟ್ರೈ ಮಾಡೋಣ, ಏನಾದರೂ ಆಗ್ಬೋದು, ಸಿಗ್ಬೋದು ಅಂತ. ಓಕೆ, ನೈಸ್. ಸೊ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದರೆ, ಮನುಷ್ಯ ಏನಾಗುತ್ತೆ, ಕಾಲೇಜಿಗೆ ಹೋಗಿಬಿಟ್ರೆ ಬೆಳಿಗ್ಗೆ ಎಲ್ಲ ಥಿಯರಿ ಕ್ಲಾಸ್ ಇರುತ್ತೆ, ಸೈನ್ಸ್ ಸ್ಟೂಡೆಂಟ್ಸಿಗೆ ಲ್ಯಾಬ್ ಇರುತ್ತೆ, ಅಸೈನ್ಮೆಂಟ್ ಅಂತ ಬರೆಯೋದಿರುತ್ತೆ, ಜರ್ನಲ್ ಬರೆಯೋದಿರುತ್ತೆ. ಸೊ ಅರೌಂಡ್ ಮಾರ್ನಿಂಗ್ 8 o'clock ಟು ಈವ್ನಿಂಗ್ 6 o'clock ಸಮ್ಹೌ ದೇ ಆರ್ ಎಂಗೇಜ್ ಇನ್ ಕಾಲೇಜ್. ಈಗ ಮನೆಗೆ ಬಂದ ಮೇಲೋ ಅಥವಾ ರೂಮಿಗೆ ಬಂದ ಮೇಲೋ, ಸೊ ಆಫ್ಟರ್ 6 ಹೇಗಿತ್ತು ನಿನ್ನ ರುಟೀನ್? ಹೇಗಿತ್ತು? ನನ್ನ ರುಟೀನ್ ಈಗ ಎಕ್ಸಾಕ್ಟ್ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ. ಯಾಕೆಂದರೆ ನಾನು ಟ್ರೈ ಮಾಡಿದೆ ತುಂಬ ಸಲ, ಟೈಮ್ ಟೇಬಲ್ ಹಾಕೊಂಡು ಇದೇ ರೀತಿಯಾಗಿ ಸರಿಬೇಕು ಅಥವಾ ಇದೇ ರೀತಿಯಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಬೇಕಂತ. ಓಕೆ. ಆದರೆ ಅದಾಗಲಿಲ್ಲ. ಓಕೆ. ಆಮೇಲೆ ಏನು ಮಾಡ್ತಿದ್ದೆ ಅಂದರೆ ಇಂಟ್ರೆಸ್ಟ್ ಬಂದ, ಈಗ ಫಿಸಿಕ್ಸ್ ಓದೋಣ ಅಂತ ಕಂಡ್ರೆ ಆಯಿತು, ಫಿಸಿಕ್ಸ್ ಓದೋಣ. ಎಲ್ಲ ಟೈಮ್ ಓದ್ಲಿಕ್ಕೆ ಆಗೋದಿಲ್ಲ. ಹೀಗಿದ್ದಾಗ ನಮಗೆ ಒಂದು 30 minutes 45 minutesಗೆ ಬೇಜಾರು ಬರ್ತದೆ. ಓಕೆ. ಆವಾಗ ಏನೋ ಒಂದು ಬೇರೆ ಕೆಲಸ ಮಾಡಬೇಕು ಅಥವಾ ಬೇರೆ ಸಬ್ಜೆಕ್ಟ್ಗಳು. ಆದರೆ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಸ್ವಲ್ಪ ಅಡಿಕ್ಟಿವ್. ನಾವು ಇದು ಬಿಡಿಸೇ ತೀರಬೇಕು, ಬಿಡಿಸೇ ಮುಗಿಸ್ಬೇಕಂತ ಇರ್ತೀವಿ. ಓಕೆ. ಅದಕ್ಕಾಗಿ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಸಮಸ್ಯೆ ಅನಿಸಿಲ್ಲ. ಓಕೆ. ಸೊ ಮಹೇಶ್, ಏನಾಗುತ್ತೆ ಅಂತ ಕೇಳಿದರೆ, ಈಗ ನಾರ್ಮಲ್ ಡೇಸ್ನಲ್ಲಿ ಓಕೆ, ಈಗ ಪೋರ್ಷನ್ ಎಲ್ಲ ಮುಗೀತು, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಯಿತು, ಈಗ ಹೋಲ್ ಡೇ ನಿನ್ನ ಹತ್ರ ಇದೆ ಓದ್ಕೊಳ್ಳಿಕ್ಕೆ ಅಥವಾ ಎಕ್ಸಾಮಿಗೆ ತಯಾರು ಮಾಡಬೇಕಾದ್ರೆ, ಸೊ ಆವಾಗ ರುಟೀನ್ಸ್ ಹೇಗಿತ್ತು? ಈಗ ನಾನು ಈಗ CS ಓದ್ತಾ ಇದ್ದೇನೆ ಉದಾಹರಣೆಗೆ. ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಒಂದು ಮಾತು ಹೇಳ್ತಾರೆ, ಸರಿ, ದೇರ್ ಆರ್ ಓನ್ಲಿ ಸೋ ಮೆನಿ ಪ್ರೊಡಕ್ಟಿವ್ ಅವರ್ಸ್ ಇನ್ ಅ ಡೇ ಅಂತ. ಓಕೆ. ಅಂದರೆ ನಾವು ಒಂದು 4 hours ದಿವಸಕ್ಕೆ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನಲ್ಲಿ ಇರ್ಬೋದು. ಅದರ ನಂತರ ನಮ್ಮ ಕಾನ್ಸಂಟ್ರೇಷನ್ ಅಷ್ಟು ಚೆನ್ನಾಗಿರೋದಿಲ್ಲ. ಓಕೆ. ಅಂದರೆ ಮೆದುಳಿಗೆ ವಿಶ್ರಾಂತಿ ಬೇಕಾಗ್ತದೆ. ಅದಕ್ಕಾಗಿ ಏನಂತಂದರೆ ನಾನು ಓದ್ತಿದ್ದೆ, ತುಂಬ ಎಲ್ಲ ಓದ್ತಿರ್ಲಿಲ್ಲ. ಓಕೆ. ಮುಂಚೆಯಿಂದ ಸಹ ನಾನು ತುಂಬ ಓದ್ತಿರಲಿಲ್ಲ. ಪ್ರಾಬ್ಲಮ್ ಸಾಲ್ವಿಂಗ್ ಆದರೆ ಏನೋ ಇಂಟ್ರಾಕ್ಟಿವ್ ಇರುತ್ತೆ. ಓಕೆ. ಅದು ಹೊಸ ರೀತಿಯ ಪ್ರಾಬ್ಲಮ್ಗಳಾದರೆ, ಆದರೆ ನನಗೆ ರಿಪಿಟೇಟಿವ್ ವರ್ಕ್ ಅಂದರೆ ಆಗೋದಿಲ್ಲ. ಓಕೆ. ಅಥವಾ ಓದೋದಾದರೂ ನೆನಪಿಡ್ಲಿಕ್ಕೆ ಅಂತ ಓದಬೇಕು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ. ಅದಕ್ಕಾಗಿ ನನಗೆ ಬೇರೆ ಹವ್ಯಾಸಗಳಿತ್ತು. ನಾನು ಸೆಕೆಂಡ್ PUCಯಲ್ಲಿ ಪ್ರೋಗ್ರಾಮಿಂಗ್ ಕಲ್ತಿದ್ದೇನೆ. ಓಕೆ. ಮತ್ತು ಮೂವಿಗಳನ್ನು ನೋಡ್ತಿದ್ದೆ. ಎಲ್ಲ ರೀತಿಯಾಗಿ ಟೈಮ್ ಹೋಗ್ತಿತ್ತು. ಓಕೆ. ಮಧ್ಯ ಒಂದು ದಿವಸಕ್ಕೆ 2-3 ತಾಸಾದರೂ ಓದಬೇಕಂತ ಓದ್ತಿದ್ದೆ. ಓಕೆ, ನೈಸ್. ಸೊ ನೆಕ್ಸ್ಟ್ ನನ್ನ ಕ್ವಶನ್ ಬಂದುಬಿಟ್ಟು,
ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಇನ್ನು ಒಂದು ವೀಕ್ ಇದೆ, ಇನ್ನೊಂದು ವಾರ ಇದೆ ಹೇಳಿದಾಗ, ಸೊ ಮೈಂಡ್ ಸೆಟ್ ಯಾವ ಟೈಪ್ ಇದ್ದಿತ್ತು ಅಥವಾ ಪ್ರಿಪ್ರೇಷನ್ ಆವಾಗ ಯಾವ ಟೈಪ್ ಇರ್ತಿತ್ತು? ನಮಗೆ ಅಂದರೆ ಈ JEE ಅಥವಾ CET 1 ವೀಕ್ ಇರುವಾಗ ಅಷ್ಟೊಂದು ಮುಂಚೆಗಿಂತ ಜಾಸ್ತಿ ಓದಬೇಕಂತ ಅನ್ಸೋದಿಲ್ಲ. ಆದರೆ ಸ್ವಲ್ಪ ರಿವೈಸ್ ಮಾಡ್ಕೋಬೇಕು. ಏನಾದರೂ ಬಿಟ್ಟು ಹೋಗಿದೆಯಾ ಸ್ವಲ್ಪ ನೋಡ್ಕೋಬೇಕು. ಓಕೆ. ಅದು ಬಿಟ್ಟಾಗೆ ತುಂಬ ಲಾಸ್ಟ್ ಮೂಮೆಂಟ್ಗೆ ಇಟ್ಕೋಬಾರ್ದು. ಇಟ್ಕೊಂಡ್ರೆ ಸುಮ್ಮನೆ ಟೆನ್ಷನ್ ಆಗ್ತದೆ. ಓಕೆ. ಸೊ ಈಗ ಎಕ್ಸಾಮ್ ಡೇದಲ್ಲಿ, ಇವತ್ತು ಎಕ್ಸಾಮ್ ದಿವಸ ಅಥವಾ ಹಿಂದಿನ ದಿವಸ ಇದೊಂದಾಗಲಿಲ್ಲ ಅಥವಾ ಇದೊಂದಾಗಲಿಲ್ಲ ಅಂತ ಪ್ರಾಕ್ಟಿಕಲಿ ಎಕ್ಸಾಮ್ ಡೇ ಹಿಂದಿನ ದಿವಸ ನಮ್ಮ ತಯಾರಿ ಏನಿದ್ರು ಹಾಲ್ ಟಿಕೆಟ್ ತುಂಬ್ಕೊಳ್ಳೋದು, ನೀರು ಬಾಟ್ಲಿ ತುಂಬ್ಕೊಳ್ಳೋದು, ಇಷ್ಟರಲ್ಲೇ ಆಗುತ್ತೆ. ಅಂದರೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮದೇ ಸಿಟಿಯಲ್ಲಿ ಎಕ್ಸಾಮ್ ಸೆಂಟರ್ ಇಲ್ಲ, ಒಂದು ಕಡೆ ಹೋಗಿ ಬರೀಬೇಕು. ಈ ರೀತಿಯಾಗಿ ಹಿಂದಿನ ದಿವಸ ಅಂತ ಕೇಳಿದರೆ ಸ್ವಲ್ಪ ಏನಾದರೂ ಬಿಟ್ಟು ನಾನು ಅಥವಾ ಕೆಲವು ಕಡೆ ಫಾರ್ಮುಲಾಗಳನ್ನು ನೋಟ್ ಮಾಡಿಕೊಳ್ಳೋದು. ಅಂದರೆ ನನಗೆ ಮೆಮೊರಿ ಅಷ್ಟೊಂದು ಚೆನ್ನಾಗಿ ನೆನ್ಪಿಡೋದಿಲ್ಲ ನಾನು. ಓಕೆ. ಫಾರ್ಮುಲಾಗಳನ್ನು ಸ್ವಲ್ಪ ತಿರ್ಚಾಕೋದು ಅಥವಾ ಇದನ್ನ ಯಾವ್ದಾದ್ರು ಮೆಮೊನಿಕ್ ಮಾಡಿ ನೆನ್ಪಿಡ್ಲಿಕ್ಕಾಗತ್ತೆ ಅಂತ ನೋಡೋದು. ಓಕೆ. ಸೊ ಆ ಟೈಪ್ ಇದು. ಸೊ ನೆಕ್ಸ್ಟ್ ಮಹೇಶ್, ನನ್ನ ಕ್ವಶನ್ ಬಂದುಬಿಟ್ಟು ಬುಕ್ ವೆರಿ ಇಂಪಾರ್ಟೆಂಟ್. ಬುಕ್ಸ್ ಸೋರ್ಸ್ ಅಥವಾ ಈಗಂತೂ ಆನ್ಲೈನಲ್ಲಿ ಬೇಕಾದಷ್ಟು ಸೋರ್ಸ್ಗಳಿವೆ. ಸೊ ಫಿಸಿಕ್ಸಿಗೆ ಏನೇನು ರೆಫರ್ ಮಾಡಿದ್ದೀನಿ? ಫಿಸಿಕ್ಸ್ಗೆ ಬೆಸ್ಟ್ ಅಂತಂದರೆ NCERT ಅಂತ ಹೇಳ್ತೇನೆ ನಾನು. ಸರಿ. ಅಂದರೆ ನಾವು ಓದೋ ಕ್ರಮದ ಮೇಲೆ ಇರ್ತದೆ. ಓಕೆ. ನಮಗೆ ಸುಮ್ಮನೆ JEE CET ಕ್ರ್ಯಾಕ್ ಮಾಡಬೇಕಂತ ಇದ್ದರೆ ಅದಕ್ಕೆ HC ವರ್ಮಾ ಸಹ ಕಾನ್ಸೆಪ್ಟ್ ಓರಿಯೆಂಟೆಡ್ ಬೇರೆ ಬೇರೆ ಬುಕ್ಗಳಿವೆ. DC ಪಾಂಡೆ ಎಲ್ಲ ನನ್ನ ಫ್ರೆಂಡ್ಸ್ ಹೇಳ್ತಿದ್ರು. ಓಕೆ. ಆದರೆ ನನಗೆ ಸ್ವಲ್ಪ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ NCERTನೇ ಪ್ರತಿಯೊಂದು ಶಬ್ದ ಬಿಡದೆ ಇದೆ ಯಾಕೆ ಏನು ಅಂತ ರೀಸನಿಂಗ್ ಕೊಟ್ಟು ಹೋಗಿದ್ದೆ. ಸರಿ. ಮತ್ತು ನಾವು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅನಿಮೇಷನ್ ಟೈಪ್ ಮೀಡಿಯಾಗಳು ಇರ್ತವೆ ಆನ್ಲೈನಲ್ಲಿ, ಸಿಮ್ಯುಲೇಷನ್ಸ್ ಇರ್ತವೆ, ಇದೆಲ್ಲ ಹುಡುಕ್ಬೋದು. ಓಕೆ. ಆದರೆ ನಾನು ಯೂಟ್ಯೂಬ್ ವಿಡಿಯೋಗಳನ್ನು ಅಷ್ಟು ನೋಡ್ತಿರ್ಲಿಲ್ಲ. ವಿಡಿಯೋ ಕಂಟೆಂಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸರಿ. ಈಗ ಕೆಮಿಸ್ಟ್ರಿ ಬಂದುಬಿಟ್ಟು ಕೆಮಿಸ್ಟ್ರಿನಲ್ಲಿ ಏನೇನು ರೆಫರ್ ಮಾಡಿ? ಕೆಮಿಸ್ಟ್ರಿ ಸಹ NCERTನೇ ಅಂತ ಹೇಳ್ತೇನೆ. ಯಾಕಂದರೆ NCERTನಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ. ಕೆಮಿಸ್ಟ್ರಿಯಲ್ಲಿ ಬಾಟಲ್ ನೆಕ್ ಆಗೋದಂತಂದರೆ ನಮ್ಮ ಮೆಮೊರಿ. ನಾವು ಎಷ್ಟು ನೆನ್ಪಿಡ್ತೇವೆ, ಆದಷ್ಟು ಸಬ್ಜೆಕ್ಟ್ಗಳನ್ನ ಇದರಿಂದ ಇದಕ್ಕೆ ಲಿಂಕು ಇದೇ ರೀತಿ ಇದಾಗುತ್ತೆ ಅಂತ ಲಿಂಕ್ ಮಾಡಲಿಕ್ಕೆ ನೋಡಬೇಕು. ಮ್ಯಾಥ್ಸ್ ನಾನು ಸುಮ್ಮನೆ ಆನ್ಲೈನ್ ಕೆಲವು ಆ್ಯಪ್ಗಳಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರ್ತವೆ, ಫ್ರೀ ಆ್ಯಪ್ಗಳಲ್ಲಿ ಎಲ್ಲ ಟ್ರೈ ಮಾಡ್ತಿದ್ದೆ. ಜಸ್ಟ್ ದಟ್ಸ್ ಫಾರ್ ಇಂಟ್ರೆಸ್ಟ್. ಸರಿ. ಇಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಲೈಕ್ ನಾವೊಂದು ಪ್ರಾಬ್ಲಮ್ ಇಟ್ಕೊಂಡ್ರೆ 5 ನಿಮಿಷ ಆದರೂ 10 ನಿಮಿಷದೊಳಗಾದರೂ ಬಿಡಿಸ್ಬೇಕು, ಹೀಗೆಲ್ಲ ಇರುತ್ತೆ. ಅಥವಾ ಓಲ್ಡ್ ಪೇಪರ್ಗಳನ್ನ ನೋಡ್ಬೋದು. ಓಕೆ. NCERT ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಪ್ರಾಬ್ಲಮ್ ತುದಿವರೆಗೂ ಸಾಲ್ವ್ ಮಾಡೋ ತನಕ ಬೇಜಾರು ಬರ್ತದೆ. ಓಕೆ. ಓಕೆ. ನೆಕ್ಸ್ಟ್ ಮಹೇಶ್, ನನ್ನ ಕ್ವಶನ್ ಬಂದುಬಿಟ್ಟು ಸೋಷಿಯಲ್ ಮೀಡಿಯಾ ಒಬ್ಬ ಸ್ಟೂಡೆಂಟನ್ನು ಮೇಲ್ಗೆ ಕೂಡ ತೊಗೊಂಡೋಗ್ಬೋದು, ಇಲ್ಲ ಕೆಳಗಡೆನೂ ಕೂಡ ತೊಗೊಂಡೋಗ್ಬೋದು. ಸೊ ಈಗ ಸೋಷಿಯಲ್ ಮೀಡಿಯಾ ನಿನ್ನ ಪರ್ಟಿಕ್ಯುಲರ್ ಸ್ಟಡಿ ಪ್ಯಾಟರ್ನ್ ಮೇಲೆ ಹೇಗೆ ಅಫೆಕ್ಟ್ ಮಾಡ್ತು? ಪಾಸಿಟಿವ್ ಆಗಿ ಎಫೆಕ್ಟ್ ಮಾಡ್ತಾ, ನೆಗೆಟಿವ್ ಆಗಿ ಎಫೆಕ್ಟ್ ಮಾಡ್ತಾ, ಹೇಗಿತ್ತು? ನಾನು ಅವಿಡ್ ಸೋಷಿಯಲ್ ಮೀಡಿಯಾ ಯೂಸರ್ ಆ ಥರ ಏನಾಗಿರಲಿಲ್ಲ. ಓಕೆ. ಅಂದರೆ ಸ್ವಲ್ಪ ಫೇಸ್ಬುಕ್ ಯೂಸ್ ಮಾಡ್ತಿದ್ದೆ ಫಸ್ಟ್ ಇಯರ್ನಲ್ಲಿ. ಆದರೆ ಫೇಸ್ಬುಕ್ಕಲ್ಲಿ ತುಂಬ ಪೊಲಿಟಿಕಲ್ ಕಂಟೆಂಟು, ಸ್ಪ್ಯಾಮ್ ಕಂಟೆಂಟ್ ತುಂಬ್ತಾ ಇತ್ತು. ನಾನು ಕ್ಲೋಸ್ ಮಾಡಿಬಿಟ್ಟೆ ಫೇಸ್ಬುಕ್. ಸರಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಂತೂ ನಾನು ಯೂಸೇ ಮಾಡಿಲ್ಲ PUCಯಲ್ಲಿ. ಓಕೆ. ವಾಟ್ಸ್ಯಾಪ್ ಇತ್ತು, ಅದು ಸುಮ್ಮನೆ ಫ್ರೆಂಡ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮಾತ್ರ. ಅಂತ ದೊಡ್ಡ ಫ್ರೆಂಡ್ ಸರ್ಕಲ್ ಇರಲಿಲ್ಲ, ಅದಕ್ಕೆ ನನಗೆ ಆ ಪ್ರಾಬ್ಲಮ್ಗಳ ಅರಿವಿಗೆ ಬಂದಿಲ್ಲ. ಓಕೆ. ಸೊ ನೆಕ್ಸ್ಟು ಓದಿ ಬೇಜಾರು ಬಂತು ಅಂತ ಹೇಳಿದಾಗ, ಸೊ ಬಹುಶಃ ಅಂದರೆ ಯಾವ್ಯಾವ ಕಡೆ ತೊಡಸ್ಕೊಂಡೆ? ಹೇಳಿದ್ನಲ್ಲ, ಹಾಬಿಗಳಿದ್ವು. ಓಕೆ. ಪ್ರೋಗ್ರಾಮಿಂಗ್ ಕಲ್ತಿದ್ದೇನೆ ಅದಕ್ಕೆ PUCನಲ್ಲಿ. ಸರಿ. ಅಂದರೆ ನಾನು CS ಸಬ್ಜೆಕ್ಟೇ ಆಗಿತ್ತು, 4th ಸಬ್ಜೆಕ್ಟ್. ಆದರೆ ಅದಕ್ಕಿಂತ ಹೊರಗೆ ಸ್ವಲ್ಪ ಪ್ರೋಗ್ರಾಮಿಂಗ್ ಕಲಿತೆ. ಓಕೆ. ಆಮೇಲೆ ಮೂವೀಸ್ ನೋಡ್ತಿದ್ದೆ. ಸರಿ. ಮೂವೀಸ್ ನೋಡಲಿಕ್ಕೆ ಶುರು ಮಾಡಿದರೆ 3 ತಾಸು. ಓಕೆ. ಸೊ ಆ ಟೈಪ್ ನಿನ್ನ ಮೈಂಡನ್ನು ಫ್ರೆಶ್ ಮಾಡ್ಕೋತಿದೆ. ಸೊ ನೆಕ್ಸ್ಟ್ ನನ್ನ ಕ್ವಶನ್ ಬಂದುಬಿಟ್ಟು ಎಕ್ಸಾಮ್, ಪರ್ಟಿಕ್ಯುಲರ್ಲಿ JEE ಎಕ್ಸಾಮ್ನಲ್ಲಿ ಈಗ 3 ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ 3 ಕ್ವಶನ್ ಪೇಪರು ಒಟ್ಟಿಗೆ ಇದ್ದಾಗ, ಸೊ ಯಾವ ಕ್ವಶನನ್ನು ಫಸ್ಟ್ ಅಟೆಂಪ್ಟ್ ಮಾಡಿದೆ? ಯಾವ ಸಬ್ಜೆಕ್ಟನ್ನು ಫಸ್ಟ್ ಅಟೆಂಪ್ಟ್? ಜನರಲ್ ಒಪಿನಿಯನ್ ಏನಂತಂದರೆ JEEನಲ್ಲಿ ಕೆಮಿಸ್ಟ್ರಿ ಸಿಂಪಲ್ ಕ್ವಶನ್ಗಳಿರ್ತವೆ. ನಮಗೆ ಒಂದು ಆನ್ಸರ್ ಗೊತ್ತಿರುತ್ತೆ, ಇಲ್ಲ ಆನ್ಸರ್ ಗೊತ್ತಿರುತ್ತೆ. ಓಕೆ. ಒಂದು 5% ಕ್ವಶನ್ಗಳು ಮಾತ್ರ ನಾವು ಏನೋ ವಿಚಾರ ಮಾಡಬೇಕು, ಇದಿರ್ಬೋದು, ಅಥವಾ ಲಾಜಿಕ್ ಹುಡುಕಬೇಕು, ಅಥವಾ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡಬೇಕು. ಸರಿ. ಅದಕ್ಕಾಗಿ ಮೊದಲು ಕೆಮಿಸ್ಟ್ರಿ ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ. ಓಕೆ. ನೆಕ್ಸ್ಟ್ ಆಮೇಲೆ ನಮ್ಮ ಇಷ್ಟ. ಅಂದರೆ ಫಿಸಿಕ್ಸ್ ನೀನು ಅದನ್ನೇ ಫಾಲೋ ಮಾಡಿದ್ಯಾ ಅಥವಾ ನೀನು ರ್ಯಾಂಡಮ್ ಆಗಿ ಹೋದ? ನಾನು ಕೆಮಿಸ್ಟ್ರಿ ಮೊದಲು ಅಟೆಂಪ್ಟ್ ಮಾಡಿದೆ, ಆಮೇಲೆ ಫಿಸಿಕ್ಸ್, ಆಮೇಲೆ ಮ್ಯಾಥ್ಸ್ ಅಟೆಂಪ್ಟ್ ಮಾಡಿದೆ. ಆದರೆ ಅದು ಸ್ವಲ್ಪ ಪರ್ಸ್ನಲಿ ಡಿಪೆಂಡೆಂಟ್. ಅಂದರೆ ನಾವು ಯಾವ್ದು ನಮ್ಗೆ ಈಸಿ ಅನಿಸುತ್ತೆ ಅದನ್ನು ನೋಡಬೇಕು. ಓಕೆ. ನೈಸ್. ಸೊ ನೆಕ್ಸ್ಟ್ ನನ್ನ ಕ್ವಶನ್ ಬಂದುಬಿಟ್ಟು
ಈಗ ಕರ್ನಾಟಕ CET ಇರ್ಬೋದು, JEE ಮೇನ್ಸ್ ಇರ್ಬೋದು, KVPY ಇರ್ಬೋದು, ನೀಟ್ ಇರ್ಬೋದು, ವಾಟ್ ಎವರ್. ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಮ್ಮ ಸ್ಟೂಡೆಂಟ್ಸ್ ಟೈಮ್ ಮ್ಯಾನೇಜ್ಮೆಂಟನ್ನು ಹೇಗೆ ರೂಢಿ ಮಾಡ್ಕೋಬೇಕು, ಅಥವಾ ನೀನು ಆ ಟೈಮ್ ಮ್ಯಾನೇಜ್ಮೆಂಟ್ ಪರ್ಟಿಕ್ಯುಲರ್ಲಿ ಇಷ್ಟು ಟೈಮ್ನಲ್ಲಿ ಇಷ್ಟು ಕ್ವಶನ್ ಸಾಲ್ವ್ ಆಗಬೇಕು ಅಂತ ಹೀಗಿರುತ್ತೆ. ಸೊ ಆ ಟೈಮ್ ಮ್ಯಾನೇಜ್ಮೆಂಟನ್ನು ರೂಢಿ ಮಾಡ್ಕೊಳ್ಳೋದು ಹೇಗೆ? ಅದು ನಾವು ಕಂಪ್ಯೂಟರ್ ಸೈನ್ಸ್ನಲ್ಲಿ ರೌಂಡ್ ರಾಬಿನ್ ಅಂತ ಕರಿತೇವೆ. ಕಡೆಯಿಂದ ನೋಡ್ತಾ ಹೋಗೋದು, ಆಗಿಲ್ಲ ಅಂತಂದ್ರೆ ಬಿಡೋದು, ಸರಿ, ಆಮೇಲೆ ಮತ್ತೆ ನೋಡ್ತಾ ಹೋಗೋದು. ಅದು ಸಿಂಪಲೆಸ್ಟ್ ಮೆಥಡ್. ನನಗೆ ಇದಕ್ಕಿಂತ ಕಾಂಪ್ಲಿಕೇಟೆಡ್ ಅಪ್ರೋಚ್ಗಳೇನು ಗೊತ್ತಿಲ್ಲ. ಓಕೆ, ಸೊ ಆ ಮೆಥಡ್ ಸಿಂಪ್ಲರ್ ಅಂತ ಅನ್ಸುತ್ತೆ. ಆದರೆ ಇಟ್ ವರ್ಕ್ಸ್ ರೀಸನೇಬಲಿ ವೆಲ್. ಅಂದರೆ ನಮ್ಗೆ ಗೊತ್ತಿರೋದೆಲ್ಲ ಮುಂಚೆ ಮಾಡ್ತೇವೆ, ಅಷ್ಟರೊಳಗೆ ಏನೋ ಫ್ಲ್ಯಾಶ್ ಆಗಿರುತ್ತೆ ಗೊತ್ತಿಲ್ಲದ ಕ್ವಶನ್ಗಳಿಗೆ. ಓಕೆ ಓಕೆ, ನೈಸ್. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಈಗ ನಿನಗೆ ಮತ್ತೊಮ್ಮೆ ನಾನೀಗ ಚಾನ್ಸ್ ಕೊಟ್ಟೇನೆ ಅಂತ ಇಟ್ಕೊಳ್ಳುವ. ಸೊ ಮತ್ತೊಮ್ಮೆ ನಿನಗೀಗ PUದಲ್ಲಿ ಈಗ ಕರ್ನಾಟಕ CETನೋ ಅಥವಾ JEE ಮೇನ್ಸೋ ಬರೆಯುವಂಥ ಅವಕಾಶ ಕೊಟ್ಟರೆ, ಸೊ ಏನೇನು ಮಾಡಿಫಿಕೇಷನ್ ನೀವು ಮಾಡ್ಕೊಳ್ತಿದ್ದೆ? ಸ್ವಲ್ಪ ಜಾಸ್ತಿ ಓದೋದು, ಮತ್ತು ಎಕ್ಸಾಮ್ಗಳನ್ನ ಬರೆದ ಮೇಲೆ ನನಗೆ ಅರಿವು ಬಂದಿದೆ ಅಂತಂದರೆ ಈ ಕೆಲವೊಂದು ಫಾರ್ಮುಲಾಗಳು, ಟ್ರಿಕ್ಗಳೆಲ್ಲ ನಮಗೆ ಗೊತ್ತಿದ್ರೆ ಬೆಸ್ಟ್. ಅದು ಓಕೆ, ನಾವು ಕಾನ್ಸೆಪ್ಟಿಂದ ಫಸ್ಟ್ ಪ್ರಿನ್ಸಿಪಲ್ಸಿಂದ ಅಲ್ಲಿಗೆ ಬರ್ಬೋದು, ಆದರೆ ಎಕ್ಸಾಮ್ಲಿ ಟೈಮ್ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ಈ ದೊಡ್ಡ ದೊಡ್ಡ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವರು ತುಂಬ ಫಾರ್ಮುಲಾಗಳನ್ನು ರೋಟ್ ಮಾಡಿಸ್ಬಿಡ್ತಾರೆ. ಸರಿ, ಅದು ಟೆಕ್ನಿಕಲಿ ಕರೆಕ್ಟ್ ಅಲ್ಲ, ಅಂದರೆ ನಾವು ಹಾಗೆ ಓದಬಾರ್ದು. ಸರಿ, ಆದರೆ ಒಂದಷ್ಟು ನಮ್ಗೆ ಗೊತ್ತಿದ್ರೆ ಬೆಸ್ಟ್ ಮಾರ್ಕ್ಸಿಗೋಸ್ಕರ ಟೈಪ್ ಒಂದಷ್ಟು ಟ್ರಿಕ್ಸ್, ಒಂದಿಷ್ಟು ಫಾರ್ಮುಲಾಸ್, ಶಾರ್ಟ್ ಕಟ್ಸ್, ಮತ್ತೆ ಆಪ್ಷನ್ ಎಲಿಮಿನೇಟ್ ಮಾಡಲಿಕ್ಕೆಲ್ಲ ಕೆಲವೊಂದು ಟ್ರಿಕ್ಗಳಿರ್ತವೆ. ಎಲ್ಲ ಕಲ್ತ್ಕೊಳ್ಲಿಕ್ಕಾದರೆ ಕಲ್ತ್ಕೊಳ್ಬೇಕು. ಓಕೆ, ನೈಸ್. ಸೊ ನೆಕ್ಸ್ಟ್, ಮೋಟಿವೇಶನ್ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕಾದರೂ ಮೋಟಿವೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಭಾಳಷ್ಟು ಇನ್ಸಿಡೆಂಟ್ಸ್ ಆಗ್ತಾ ಇರುತ್ತೆ ನಮ್ಮ PU ಲೈಫ್ನಲ್ಲಿ. ಸೊ ಯಾವುದೋ ಒಂದು ಇನ್ಸಿಡೆಂಟ್ಸಿಂದ ನಾವು ಡಿಮೋಟಿವೇಟ್ ಆಗುವಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಸೊ ಆ ಟೈಪ್ ಏನಾದರೂ ಸಿಚುವೇಶನ್ ಆಗಿತ್ತಾ? ಸೊ ಆ ಟೈಪ್ ಸಿಚುವೇಶನ್ ಆದರೆ ಸೊ ನಿನ್ನ ಮೋಟಿವೇಶನನ್ನು ತುದಿವರೆಗೂ ಹೇಗೆ ಕಾಪಾಡ್ಕೊಂಡೆ ನೀನು? ಆ ಥರ ಸಿಚುವೇಶನ್ ಎಕ್ಸಾಕ್ಟಾಗಿ ಏನು ನೆನಪಿಲ್ಲ. ಅಂದರೆ ನಾ ಅಕಾಡೆಮಿಕ್ ಲೈಫಿಂದ ಸಾದಾ ಲೈಫ್ ಸ್ವಲ್ಪ ಡಿಫ್ರೆಂಟ್. ಅಂದರೆ ನನ್ನ ಇಂಟ್ರೆಸ್ಟ್ಗಳು ಅಷ್ಟೊಂದು ಅಲೈನ್ ಆಗ್ತಾ ಇರಲಿಲ್ಲ, ಪ್ರಾಬ್ಲಮ್ ಸಾಲ್ವಿಂಗ್ ಒಂದು ಬಿಟ್ಟರೆ. ಸರಿ, ಅದಕ್ಕೆ ಅಂಥ ಇನ್ಸಿಡೆಂಟ್ ಏನು ನನಗೆ ನೆನಪಾಗೋದಿಲ್ಲ. ಓಕೆ, ಆದರೆ ಎಕ್ಸಾಮಲ್ಲಿ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿತ್ತು ಕೆಲವು ಪ್ರಿಪ್ರೇಟರಿಗಳಲ್ಲಿ. ನಾನು ಬೋರ್ಡ್ ಎಕ್ಸಾಮ್ ಏನಾದರೂ ಮಿಸ್ಟೇಕ್ ಮಾಡಿದ್ನ, ಏನಾದರೂ ಎಲ್ಲರೂ ಸಿಂಪಲ್ ಆಗಿ ಇಷ್ಟು ಈಸಿಯಾಗಿ ತೆಗಿತಾರೆ, ನನಗೆ ಯಾಕೆ ಹೀಗಾಗುತ್ತೆ ಒಂದ್ಸಲ ಅನಿಸಿತ್ತು. ಓಕೆ, ಆದರೆ ಸ್ವಲ್ಪ ದಿವಸ ರೆಸ್ಟ್ ತಗೊಂಡೆ. ಅಂದರೆ ಸುಮ್ಮನೆ ಮೂವೀಸ್ ನೋಡಿದೆ, ಆರಾಮಿದ್ದೆ, ಆಮೇಲೇನು ಅನಿಸಿಲ್ಲ. ಓಕೆ, ನೈಸ್. ಈಗ SSLC ಮತ್ತು PUC ಮಿಡ್ಲಲ್ಲಿ ಭಾಳಷ್ಟು ಸಿಲೆಬಸ್ ವೈಸ್ ಭಾಳಷ್ಟು ಗ್ಯಾಪ್ ಇದೆ. ಈಗ SSLC ಮುಗಿದ್ಮೇಲೆ ಸಡನ್ನಾಗಿ PUCನಲ್ಲಿ ಅವ್ರಿಗೆ ಹೊಂದ್ಕೊಳ್ಳಿಕ್ಕೆ ಟೈಮ್ ಬೇಕು. ಅದು ಪರ್ಟಿಕ್ಯುಲರ್ಲಿ ಈಗ ಕನ್ನಡ ಮೀಡಿಯಮ್ ಅಂತ ಸ್ಟೂಡೆಂಟ್ಸ್ ಅವ್ರಿಗೆ ಸುಮಾರೇ ಹೆದರ್ತಾರೆ ಕೆಲವರು. ಸೊ ಅದರ ಬಗ್ಗೆ ಏನು ಅನಿಸುತ್ತೆ ನಿನಗೆ, ಆ ಗ್ಯಾಪ್? SSLC ಸಿಲೆಬಸ್ ಸ್ವಲ್ಪ ಓವರ್ ವ್ಯೂ ಟೈಪ್ ಇರುತ್ತೆ. ಓಕೆ, ಆದರೆ PUC ಸಿಲೆಬಸ್ ಇನ್ ಡೀಪ್ ಇರುತ್ತೆ. ಸರಿ, ಅದು ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು, ಎಸ್ಪೆಷಲಿ ಫಿಸಿಕ್ಸ್. ಓಕೆ, ಅಂದರೆ ಫಿಸಿಕ್ಸ್ ಇನ್ PUC ಇಸ್ ಮೋರ್ ಲೈಕ್ ಮ್ಯಾಥ್ಸ್. ಓಕೆ, ಕೆಲವು ಚಾಪ್ಟರ್ಗಳನ್ನು ಬಿಟ್ಟರೆ ಎಲ್ಲ ಮ್ಯಾಥಮೆಟಿಕಲಿ ಓರಿಯೆಂಟೆಡ್ ಇರುತ್ತೆ. ಸರಿ, ಅದಕ್ಕೆ ನಾವು ಹೊಂದ್ಕೊಳ್ಬೇಕಂತ ಏನು ಅನಿಸಿಲ್ಲ. ಆದರೆ ನಾವು ಪ್ರತಿಯೊಂದು ಕಾನ್ಸೆಪ್ಟನ್ನು ಅದು ಹೇಗಿರುತ್ತೆ ಅದೇ ರೀತಿ ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಅದು ಈ ರೀತಿಯಾಗಿ ಈ ಕಾರಣದಿಂದ ಇಲ್ಲಿ ಬರುತ್ತೆ, ಫ್ರಮ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಓಕೆ, ಅಷ್ಟು ಅರ್ಥ ಮಾಡ್ಕೊಳ್ಬೇಕು. SSLCಯಲ್ಲಿ ನಡೆದೋಗುತ್ತೆ, ಯಾಕೆಂತಂದರೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಟೈಪ್ ಏನೂ ಇರಲ್ಲ, ಸಿಂಪಲ್ ಬೋರ್ಡ್ ಎಕ್ಸಾಮ್ ಇರುತ್ತೆ. ಅದು ಲೀಸ್ಟ್ ಕಾಮನ್ ಡಿನಾಮಿನೇಟರ್ಗೆ ಅಂತ ಕ್ವಶನ್ ತೆಗೆದಿರ್ತಾರೆ. ಓಕೆ, ಸೊ ಈಗ ನೆಕ್ಸ್ಟು ಮಹೇಶ್, PU1 ಮುಗಿದ ಮೇಲೆ ಈ PU2 ಏನು ಎಂಟರ್ ಆಗ್ತೀರಿ ನೀವು. ಸೊ ಅವಾಗ ಒಂದು ಬ್ರೀಫ್ ಐಡಿಯಾ ಬಂದಿರುತ್ತೆ. ಓಕೆ, PU1ನಲ್ಲಿ ಹೀಗಿದೆ, PU2ದಲ್ಲಿ ನೆಕ್ಸ್ಟ್ ಹೀಗೆ ಬರೋದಿದೆ ಅಂತ. PU2ದಲ್ಲಿ ನಿನ್ನ ಸ್ಟಡಿ ಪ್ಯಾಟರ್ನ್ ಇರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಅದೇನಾದ್ರು ಚೇಂಜ್ ಆಯಿತಾ? ಲೈಫ್ ಸ್ಟೈಲ್ ಚೇಂಜಸ್ ಅಂತ ಏನಿಲ್ಲ. ಓಕೆ, ಆ್ಯಕ್ಚುಲಿ ನಾನು PU2ನಲ್ಲಿ ಜಾಸ್ತಿ ನಿದ್ರೆ ಮಾಡಿದ್ದೇನೆ. ಓಕೆ, ಸೊ ನಾಟ್ ಇನ್ ಎ ಮೇಜರ್ ವೇ, ನಾಟ್ ಎನಿ ಮೇಜರ್ ಚೇಂಜಸ್. ಓಕೆ, ನೈಸ್. ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದರೆ ಮಹೇಶ್, ನಿಂಗೆ ಆಫ್ಟರ್ ಯುವರ್ SSLCನಲ್ಲಿ ಎಷ್ಟು ಸ್ಕೋರ್ ಆಗಿತ್ತು? 99 ಪಾಯಿಂಟ್ ಸಮಥಿಂಗ್ ಆಗಿತ್ತು. ಓಕೆ, 99 ಪಾಯಿಂಟ್ ಸಮಥಿಂಗ್. ಸೊ ನಿನಗೆ ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಲಿಕ್ಕೆ ಬೇಕಾದಷ್ಟು ಅವಕಾಶ ಇತ್ತು. ಲೈಕ್ ಬೆಂಗಳೂರು, ಮಂಗಳೂರು, ಹುಬ್ಳಿ, ಧಾರವಾಡ ಕಡೆಯಿಂದ ಹೋಗಲಿಕ್ಕೆ ಭಾಳಷ್ಟು ಅವಕಾಶ ಇತ್ತು. ಆದರೆ ಸ್ಟಿಲ್ ಒಂದು ನಿನ್ನ ಮನೆಯ ಹತ್ತಿರದಲ್ಲೇ ಇರುವಂಥ ಒಂದು ಊರಿನ ಒಂದು ಇನ್ಸ್ಟಿಟ್ಯೂಟಿಗೆ ನೀನು ಜಾಯ್ನ್ ಆದಾಗ ಆ್ಯಸ್ ಎ PU ಕಾಲೇಜ್ ಸ್ಟೂಡೆಂಟ್. ಸೊ ಯಾಕೆ ಹೊರಗಡೆ ಯಾಕೆ ಹೋಗಿಲ್ಲ? ಯಾಕೆಂತಂದರೆ ನಮ್ಮಲ್ಲಿ ಒಂದು ಸ್ಟೀರಿಯೋ ಟೈಪ್ ಇದೆ. ಹಾಗೆ ಟಾಪರ್ ಅಂದರೆ ತುಂಬ ಓದ್ತಾರೆ ಅಂತ, ಅಲ್ಲಿ ಹೋಗಿ ಟಾಪರ್ ಆದವರು ಹಾಗೆ ಓದ್ತಾರೆ ಅಂತ ಸ್ಟೀರಿಯೋ ಟೈಪ್ ಇರುತ್ತೆ. ಓಕೆ, ಅಲ್ಲಿ ಹೋದರೆ ತುಂಬ ಓದಬೇಕು, ಅಲ್ಲಿ ಜೈಲಿದ್ದಂಗಿರುತ್ತೆ. ನಾನು ಫ್ರೆಂಡ್ಸ್ ಕೆಲವರು ಇದ್ದಿದ್ರು ಕೆಲವು ಕಾಲೇಜುಗಳಲ್ಲಿ. ಓಕೆ, ಅರ್ಧ ತಾಸು ಮೊಬೈಲ್ ಕೊಡ್ತಾರಂತೆ, ಆಮೇಲೆ ಬಾಕಿದಷ್ಟು ಟೈಮ್ ಓದಬೇಕಂತೆ. ಇನ್ನು ಕೆಲವು ಕಡೆ ಮೊಬೈಲ್ ಅಲೋ ಇರೋದಿಲ್ಲ ಅಂತೆ. ಸರಿ, ಅಂದರೆ ನಮಗೊಂದು
ಇಂಟರ್ನೆಟ್ ಅನ್ನೋದು ಇನ್ಫಾರ್ಮೇಷನ್ನಿಗೆ ಅಂತ ಬೆಳೆಸ್ಕೊಳ್ತೇವೆ ನಾವು. ಅಲ್ಲಿ ತುಂಬ ಕಡೆ ರಿಸ್ಟ್ರಿಕ್ಷನ್ಗಳೇ ಜಾಸ್ತಿ ಆಗೋಗುತ್ತೆ, ನಮ್ಮ ಪರ್ಸ್ನಾಲಿಟಿಗೆ ಅಥವಾ ನಮ್ಮ ಲೈಫ್ ಸ್ಟೈಲ್ಗೆ ಹೋಗಿ ಬರೋದಿಲ್ಲ. ಓಕೆ, ಸೊ ಆ ಕಾರಣದಿಂದ ದೊಡ್ಡದಂದ್ರೆ ಮತ್ತೆ ಇದು ನೇಟಿವ್ ಏನಂತಂದ್ರು, ಅಲ್ಲಿ ಹೋದರೆ ನೇಟಿವ್ ಆಗೇ ಆಗೋದಿಲ್ಲ. ಓಕೆ, ನೈಸ್. ಸೊ ಮಹೇಶ್, ಈಗ ಈ ಪರ್ಟಿಕ್ಯುಲರ್ ವಿಡಿಯೋನ PU1 ಅವರು PU2ದವರು ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಸೊ ವಾಟ್ ಮೆಸೇಜ್ ಬೀಯಿಂಗ್ ಎ ಸೀನಿಯರ್, ನಿನ್ನ ಜೂನಿಯರ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನೀನು? ಎಕ್ಸಾಮ್ಗಳು ದೇ ಆರ್ ನಾಟ್ ಆನ್ ಎಂಡ್, ದೇ ಆರ್ ಅ ಮೀನ್ಸ್ ಟು ಎಂಡ್. ನಾವು ಯಾವುದೋ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ತಗೊಳ್ಬೇಕಂತ ಎಷ್ಟು ಕಷ್ಟಪಡ್ತೇವೆ, ಆದರೆ ನಮಗೆ ಒಂದು ಸಬ್ಜೆಕ್ಟ್ನಲ್ಲಿ ಇಂಟ್ರೆಸ್ಟ್ ಇರಬೇಕು, ಅದು ಇಂಪಾರ್ಟೆಂಟ್. ನಾವು ಮುಂದೆ ಏನು ಮಾಡ್ತೇವೆ ಅಂತ ನಾವು SLC ಮುಗಿಯೋದ್ರೊಳಗೆ ಡಿಸೈಡ್ ಆಗಿರಬೇಕು, ಅಥವಾ PUC ಮುಗಿಯೋದ್ರೊಳಗಾದ್ರೂ ಒಂದು ನಮ್ಗೆ ಐಡಿಯಾ ಇರಬೇಕು. ಓಕೆ, ಯಾವುದೂ ಇಲ್ಲದೆ ಸುಮ್ಮನೆ ನಮ್ಮಲ್ಲಿ ಸೊಸೈಟಿನಲ್ಲಿ ಏನಂತಂದರೆ ಅಪ್ವರ್ಡ್ಸ್ ಮೊಬಿಲಿಟಿಗೆ ಸ್ವಲ್ಪ ಪ್ರಾಧಾನ್ಯತೆ ಇದೆ. ನಾವು ಥರ್ಡ್ ವರ್ಲ್ಡ್ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಏನಾದರೂ ಮಾಡಿ ಜೀವನದಲ್ಲಿ ಮುಂದೆ ಬರಬೇಕು, ಒಳ್ಳೆ ಜಾಬು, ಒಳ್ಳೆ ಸ್ಯಾಲ್ರಿ ಇರಬೇಕು ಅಂತ ಇದೆ. ಅದಕ್ಕೋಸ್ಕರ ಎಲ್ಲರೂ ಕಷ್ಟಪಡ್ತಾರೆ. ಆದರೆ ನಮಗೊಂದು ಇಂಟ್ರೆಸ್ಟ್ ಇದ್ದರೆ ನಾವೇನು ಮಾಡಬೇಕು ಅಂತ ಒಂದು ಐಡಿಯಾ ಬರುತ್ತೆ, ಅದರಲ್ಲಿ ಎಕ್ಸೆಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಮಹೇಶ್. ಇಷ್ಟೊತ್ತು ನಮ್ಮೊಂದಿಗೆ ನಿನ್ನ ಇಂಪಾರ್ಟೆಂಟ್ ಟಿಪ್ಸ್ ಇರ್ಬೋದು ಅಥವಾ ನಿನ್ನ ರುಟೀನ್ ಇರ್ಬೋದು. ಸೊ ಇದರಿಂದ ಬಹುಶಃ ನಮ್ಮ PU1 ಆರ್ PU2 ಸ್ಟೂಡೆಂಟ್ಸಿಗೆ ಭಾಳಷ್ಟು ಹೆಲ್ಪ್ಫುಲ್ ಸಿಗುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರುತ್ತೆ, ಓದೋ ಪ್ಯಾಟರ್ನು ಅಥವಾ ಬುಕ್ ರೆಫರೆನ್ಸು ವಾಟ್ ಎವರ್. ಸೊ ಬಟ್ ನಾವು ಅದರಿಂದ ಭಾಳಷ್ಟು ನಮ್ಮ ಸೀನಿಯರ್ಸಿಂದ ಅಥವಾ ಟಾಪರ್ಸಿಂದ ಭಾಳಷ್ಟು ಕಲಿಯೋದಿರುತ್ತೆ. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿನ್ನ ಇಂಪಾರ್ಟೆಂಟ್ ವ್ಯೂಸನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಶುಭದ ಎಜುಕೇಷನ್ ಪರವಾಗಿ ನನಗೆ ಹೃತ್ಪೂರ್ವಕವಾದಂತಹ ಧನ್ಯವಾದನ ಸಲ್ಲಿಸ್ತೇನೆ. ಸೊ ಸ್ಟೂಡೆಂಟ್ಸ್, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಟಾಪರ್ಸನ್ನು ಹೀಗೆ ಮಾತಾಡ್ಸೋಣ, ಅವ್ರದ್ದು ಯಾವ ಟೈಪ್ ಇತ್ತು ರುಟೀನ್ ಅಂತ ಕೇಳೋಣ. ಸೊ ಬಾಯ್.